ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನಿತಿನ್ ವಿ ಗುತ್ತೇದಾರ್ ಅವರು ಇಂದು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಬುಧವಾರ ಬೆಂಗಳೂರಿನ ಮಲ್ಲೇಶ್ವರಂನ ಜಗನ್ನಾಥ ಭವನದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಅಫಜಲ್ಪುರ ಮತಕ್ಷೇತ್ರದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಿತಿನ್ ಗುತ್ತೇದಾರ್ ಅವರು ಬಿಜೆಪಿ ಸೇರ್ಪಡೆಯಾದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಹಿರಿಯ ಸಹೋದರರಾದ ಮಾಲಿಕಯ್ಯ ಗುತ್ತೇದಾರ್ ಅವರ ಭಿನ್ನಮತದ ಕಾರಣ ಸಹೋದರನ ವಿರುದ್ಧವೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಇತ್ತೀಚೆಗಷ್ಟೇ ನಿತಿನ್ ಗುತ್ತೇದಾರ್ಗೆ ಬಿಜೆಪಿ ಸೇರಿಸಿಕೊಳ್ಳಬಾರದು ಎಂದು ಮಾಲಿಕಯ್ಯ ಗುತ್ತೇದಾರ್ ಅವರ ಬೆಂಬಲಿಗರು ಪಕ್ಷದ ವರಿಷ್ಠರಿಗೆ ಆಗ್ರಹಿಸಿದ್ದರು. ನಿತಿನ್ ಗುತ್ತೇದಾರ್ ಅವರಿಗೆ ಪಕ್ಷಕ್ಕೆ ಸೇರಿಸಿಕೊಂಡಿರುವುದರಿಂದ ಅಫಜಲ್ಪುರ ಕ್ಷೇತ್ರದ ರಾಜಕೀಯ ವಲಯದಲ್ಲಿ ಸಂಚಲನ ಚುರುಕುಗೊಂಡಿದೆ. ಇಂದು ಪಕ್ಷ ಸೇರ್ಪಡೆಯಾಗಿರುವ ನಿತಿನ್ ಗುತ್ತೇದಾರ್ ಅವರನ್ನು ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಾಸಕರಾಗಿದ್ದ ಉಮೇಶ್ ಜಾಧವ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಯಿಂದ ಸ್ಪರ್ಧಿಸಿ ಕಲಬುರಗಿ ಕ್ಷೇತ್ರದಲ್ಲಿ ಗೆದ್ದಿದ್ದರು. ಈ ಬಾರಿಯೂ ಅವರು ಗೆಲ್ಲುತ್ತಾರೆ. ನಿತಿನ್ ಅವರ ಸೇರ್ಪಡೆಯಿಂದ ಕಲಬುರಗಿ ಕ್ಷೇತ್ರದಲ್ಲಿ ಪಕ್ಷದ ಬಲ ಹೆಚ್ಚಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಹೇಳಿದ್ದಾರೆ. ರಾಜ್ಯದ 28 ಕ್ಷೇತ್ರಗಳಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. ಬೆಂಗಳೂರಿನ ಬಿಜೆಪಿ ಕಾರ್ಯಾಲಯದಲ್ಲಿ ಕಲಬುರಗಿಯ ಮುಖಂಡರಾದ ನಿತಿನ್ ಗುತ್ತೇದಾರ್ ಮತ್ತು ಅವರ ಬೆಂಬಲಿಗರ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು 10 ವರ್ಷಗಳ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತವನ್ನು ಜನ ಮೆಚ್ಚಿದ್ದಾರೆ. ಮೋದಿ ಅವರ ಜನಪ್ರಿಯತೆ ಉತ್ತುಂಗದಲ್ಲಿದೆ. 10 ವರ್ಷಗಳಲ್ಲಿ ಮೋದಿ ಅವರು ನುಡಿದಂತೆ ನಡೆದಿದ್ದಾರೆ. ಜನಪರ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದಾರೆ ಎಂದರು. ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವ ಸಂಕಲ್ಪದೊಂದಿಗೆ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ. ಮೋದಿ ಅವರು ಸಹ ಒಂದು ದಿನವೂ ವಿಶ್ರಾಂತಿ ಇಲ್ಲದೆ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಕೇವಲ 2 ಗಂಟೆ ಕಾಲ ತೆರಳಿದ ಅತ್ಯಂತ ವಿಶಿಷ್ಟ ವ್ಯಕ್ತಿ ಎಂದು ಅವರು ಹೇಳಿದರು. ಬಿಜೆಪಿ ಜೆಡಿಎಸ್ ಒಂದು ಕುಟುಂಬದಂತೆ ಎಲ್ಲರೂ ಸೇರಿ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿತಿನ್ ಗುತ್ತೇದಾರ್ ಅವರು ಬಿಜೆಪಿ ಸೇರಲು ಮತ್ತು ಸಂಘಟನೆ ಮಾಡಲು ಅವಕಾಶ ಸಿಕ್ಕಿದೆ. ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡಿ ಮೋದಿ ಅವರ ಕೈ ಬಲಪಡಿಸುವ ಕೆಲಸ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ CT ರವಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ P ರಾಜೀವ್, ಮಾಜಿ ಸಚಿವರಾದ ಅರಗ ಜ್ಞಾನೇಂದ್ರ, ವಿಧಾನ ಪರಿಷತ್ತಿನ ಸದಸ್ಯರಾದ ಛಲವಾದಿ ನಾರಾಯಣ ಸ್ವಾಮಿ, ಕಲಬುರಗಿಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯ ಅಧ್ಯಕ್ಷರು, ಜನಪ್ರಿಯ ಶಾಸಕರು, ಹಿರಿಯ ಸೋದರರಾಗಿರುವಂತಹ BY ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಹಿರಿಯರು, ಮಾಜಿ ಸಚಿವರು ಅಣ್ಣವರಾಗಿರುವಂತಹ ನಮ್ಮ CT ರವಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಗೃಹ ಸಚಿವರು, ಮಾಜಿ ಗೃಹ ಸಚಿವರ ನೇತೃತ್ವದಲ್ಲಿ ಮತ್ತು ಚಲವಾದಿ ಸರ್ ಅವರು ಮತ್ತು ನಮ್ಮ ಪಿ ರಾಜು ಸರ್ ಅವರು ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಇಬ್ಬರು ಅಧ್ಯಕ್ಷರು ನಮ್ಮ ಚಂದು ಪಾಟೀಲ್ ಅವರು ಇರ್ಬೋದು ಮತ್ತು ನಮ್ಮ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನನ್ನನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಒಂದು ಖುಷಿಯಾಗಿದೆ. ಯಾಕಂದ್ರೆ ನಾನು ಯಾವತ್ತೂ ಕೂಡ ಸಂಘಟನೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದವನು. ಅದಕ್ಕಾಗಿ ಇದು ಮತ್ತೊಮ್ಮೆ ನನಗೆ
ಅವಕಾಶ ನಮ್ಮ ರಾಜ್ಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಬರ್ತಕ್ಕಂಥ ಲೋಕಸಭೆಯಲ್ಲಿ ನಾವು ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಮುಖಾಂತರ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯರು ಮತ್ತೆ ನನ್ನ ವಿಶೇಷವಾಗಿ ಯುವಕ ಮಿತ್ರರು ತಾವೆಲ್ಲ ಆಗಮಿಸಿದ್ರಿ. ನಮ್ದು ಬಹಳಷ್ಟು ಇನ್ನು ಕ್ಷೇತ್ರದಲ್ಲಿ ಹೋದಾಗ ಬಹಳಷ್ಟು ಕೆಲಸ ಇದೆ. ಬರೀ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಅಭ್ಯರ್ಥಿಯನ್ನ ಗೆಲ್ಲಿಸಿ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಕೈ ಮುಂದೆ ಮಾಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಮೆಸೇಜ್ ನಮ್ಮ ಕಲಬುರಗಿಯಿಂದ ಕೊಡ್ಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳುತ್ತಾ, ಬಹಳ ಆತ್ಮೀಯವಾಗಿ ನಮ್ಮನ್ನ ಬರ್ಮಾಡ್ಕೊಂಡಿ ಸಮಾರಂಭದಲ್ಲಿ ನಮಗೆ ಸೇರ್ಪಡೆ ಮಾಡ್ಕೊಂಡಿರಿ. ತಮಗೆ ಮತ್ತೊಮ್ಮೆ ಧನ್ಯವಾದನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮೊಟ್ಟ ಮೊದಲದಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಆತ್ಮೀಯ ಮಿತ್ರ ಆಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಗೆ ಆತ್ಮೀಯವಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಬಹಳ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ನಿತಿನ್ ಗುತ್ತೇದಾರ್ ಅವರ ಈ ಒಂದು ಸೇರ್ಪಡೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಒಂದು ಪರಿಣಾಮವನ್ನ ಬೀರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 52,000 ಮತಗಳನ್ನ ಪಡೆದಿದ್ದಂತ ನಿತಿನ್ ಗುತ್ತೇದಾರ್ ಅವರು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಉತ್ಸಾಹಿ ಯುವ ನೇತಾರ ಮತ್ತು ಎಲ್ಲಾ ಸಮಾಜ ಎಲ್ಲ ವರ್ಗದ ಜನರ ಮಧ್ಯೆ ಒಂದು ಅವಿನಾಭಾವ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರ ಒಂದು ಸೇರ್ಪಡೆ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ. ಇವತ್ತು ನಿತಿನ್ ಗುತ್ತೇದಾರ್ ಅವ್ರ ಜೊತೆಲಿ ಇವತ್ತು ಅನೇಕ ಹಿರಿಯರು ಅವರ ಬೆಂಬಲಿಗರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ತಮ್ಮನ್ನು ಕೂಡ ಇವತ್ತು ಆತ್ಮೀಯವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಕಳೆದ ಬಾರಿನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದಂತ ಜಾಧವ್ ಜಿ ಅವರು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿ ಇರ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಒಂದೇನೆ, ಲೋಕಸಭಾ ಚುನಾವಣೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರವನ್ನು ಸೇರಿ ಎಲ್ಲಾ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. 28ಕ್ಕೆ 28 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆಗೆ ಇವತ್ತಿನ ಸೇರ್ಪಡೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ನಾವು ಯಾರನ್ನ ಸೋಲಿಸಬೇಕು ಅಂತೇಳಿ ನಾವು ಚುನಾವಣೆಯಲ್ಲಿಲ್ಲ. ಗುಲ್ಬರ್ಗ ಇರ್ಬೋದು, ಯಾವುದೇ ಲೋಕಸಭಾ ಕ್ಷೇತ್ರ ಇರ್ಬೋದು, ಯಾರನ್ನ ಸೋಲಿಸಬೇಕು ಅಂತೇಳಿ ನಾವು ಚುನಾವಣೆಯಲ್ಲಿ ಹೊರಟಿಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು. ನಾವೇನೇನು ನಮ್ಮ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಘೋಷಣೆ ಮಾಡಿದ್ವೋ ಅಕ್ಷರಶಃ ಪ್ರತಿಯೊಂದು ಅಂಶಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಎನ್ಡಿಎ ಸರ್ಕಾರ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ಅವರು ಪ್ರಧಾನಮಂತ್ರಿಗಳಾಗಿ 10 ವರ್ಷಗಳ ನಂತರನೂ ಸಹ ತಮಗೆ ಗೊತ್ತಿದೆ, ಎಲ್ಲ ಹಿರಿಯರಲ್ಲಿ ಕೂತಿದ್ದೀರಿ, 5 ವರ್ಷ 10 ವರ್ಷ ಆದ್ಮೇಲೆ ಆಡಳಿತ ವಿರೋಧಿ ಅಲೆ ಇರ್ತದೆ. ಆದರೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ 10 ವರ್ಷದ ನಂತರವೂ ಸಹ ಇವತ್ತು ಅವರ ಜನಪ್ರಿಯತೆ ವೃದ್ಧಿ ಆಗ್ತಾ ಇದೆ, ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಅವ್ರ ಕಾರಣ ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು, ಕೊಟ್ಟಂತ ಕಾರ್ಯಕ್ರಮಗಳು, ಅದನ್ನು ಜನ ಮೆಚ್ಚಿಕೊಂಡಿದ್ದಾರೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿದ್ದಾರೆ. ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಂಕಲ್ಪವನ್ನ ತೊಟ್ಟು ನಾವು ದಾಪುಗಳನ್ನು ಹಾಕ್ತಾ ಇದ್ದೇವೆ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿನ ಪಡೆದುಕೊಳ್ಳದೇನೆ, ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಎಲ್ಲಿಯವರೆಗೂ ಅಂದ್ರೆ ಆ ಪುಣ್ಯಾತ್ಮನನ್ನ ಹೆತ್ತಂತ ತಾಯಿಯವರು ಕೂಡ ದೂರ ಆದಾಗ,
ಪ್ರಧಾನಮಂತ್ರಿಗಳು 2 ತಾಸುಗಳ ಕಾಲ ಅಲ್ಲಿ ಹೋಗ್ತಾರೆ, ಅಂತ್ಯ ಸಂಸ್ಕಾರನ ಮುಗಿಸ್ತಾರೆ. ತದನಂತರ ದೆಹಲಿಗೆ ತೆರಳಿ ಕಚೇರಿಯಲ್ಲಿ ಕೂತು ಪ್ರಧಾನಮಂತ್ರಿಗಳಾಗಿ ಕೆಲಸನ ಮಾಡ್ತಾರೆ. ಇದು ನಾವು ಕಲ್ಪನೆಗೂ ಕೂಡ ಮೀರಿ ಇರ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಇವತ್ತು ನರೇಂದ್ರ ಮೋದಿಜಿ ಅಂತಂದ್ರೆ. ಹಾಗಾಗಿ ಮೋದಿಜಿ ಅಂತಕ್ಕಂಥ ಒಂದು ಶಕ್ತಿ ಈ ದೇಶವನ್ನ ಮುಂದಿನ 2047ನೇ ಇಸ್ವಿಗೆ ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡೇನು ಹೊರಟಿದ್ದಾರೆ. ಆ ಸಂಕಲ್ಪಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಹಾಗಾಗಿ ಇವತ್ತು ಗುಲ್ಬರ್ಗ ನಮ್ಮ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮುಖಂಡ ಇವತ್ತು ನಿತಿನ್ ಗುತ್ತೇದಾರ್ ಅಂತ ಸೇರಿದ್ದಾರೆ. ಅವರ ಗೌರವ ಕೊಟ್ಟು ಮತ್ತೆ ಅಲ್ಲಿ ಜೊತೆಲಿ ಬಂದಿರತಕ್ಕಂಥ ಎಲ್ಲ ಬೆಂಬಲರಿಗೂ ಸಹ ಅದೇ ಗೌರವನ ಕೊಟ್ಟು ನಿತಿನ್ ಗುತ್ತೇದಾರ್ ಅವ್ರನ್ನ ಮುಂದೆ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಲ್ಲಿ ನಮ್ಮ ಈ ಲೋಕಸಭಾ ಚುನಾವಣೆ ಸಮಯ ಇಲ್ಲ. ಈಗ ನೀವು ವಾಪಸ್ಸು ನಿಮ್ಮ ಕ್ಷೇತ್ರಕ್ಕೆ ಹೋದ ಮರುಕ್ಷಣನೇ ಹಗಲು ರಾತ್ರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರೇನಿದ್ದಾರೆ, ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ಇವತ್ತು ಅವ್ರಿಗೂ ಕೂಡ ನಾನು ತಿಳಿಸ್ತೇನೆ, ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿ, ನಾವ್ಯಾರು ಕೂಡ ಹೊಸೊಬ್ರು ಹಳೊಬ್ರು ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಜಾಧವ್ ಅವ್ರನ್ನ ಗೆಲ್ಸ್ತಕ್ಕಂಥ ನಿಟ್ಟಿನಲ್ಲಿ 100% 100% ನಮ್ಮ ಶ್ರಮವನ್ನು ಹಾಕಬೇಕು, ಮತ್ತೆ ಶ್ರಮವನ್ನು ಹಾಕಬೇಕು. ದೊಡ್ಡ ಅಂತರದಲ್ಲಿ ನಮ್ಮ ಜಾಧವ್ ಜಿ ಅವ್ರು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದುಡಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಬಹಳ ಸಂತೋಷದಿಂದ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಇರಲಿ ಅಂತ ಹೇಳ್ತಾ ಈ ಸಂದರ್ಭ ಮತ್ತೊಮ್ಮೆ ನಿತಿನ್ ಗುತ್ತೇದಾರ್ ಸ್ವಾಗತ ಮಾಡ್ತಾ ನಾನು ಒಂದು ದಿವಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಬರ ನಿರ್ವಹಣೆ ಕಾರ್ಯಪಡೆ ಸಭೆಗೆ ಚುನಾವಣಾ ಆಯೋಗ ಅನುಮತಿ ನೀಡಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಹೇಳಿದ್ದಾರೆ. ಆಳಂದ ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ತೀವ್ರ ಬರ ಕಾಡುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಬಾಧಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬರ ನಿರ್ವಹಣೆ ಕಾರ್ಯಪಡೆ ಸಭೆ ಕೈಗೊಂಡು ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಚುನಾವಣಾ ಆಯೋಗ ಅನುಮತಿ ನೀಡಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಶಾಸಕರಾದ BR ಪಾಟೀಲ್ ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆಯ ಹಿನ್ನೆಲೆಯಲ್ಲಿ ಕಾರ್ಯಪಡೆ ಸಭೆ ಕೈಗೊಳ್ಳದಂತೆ ಆಯೋಗ ನಿರ್ಬಂಧ ಹೇರಿದೆ. ಮೇಲಾಗಿ ಆಳಂದ ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಚುನಾವಣಾ ಕಾರಣಕ್ಕಾಗಿ ವರ್ಗಾವಣೆ ಮಾಡಲಾಗಿದೆ. ಈಗ ಬಂದಿರುವ ತಹಶೀಲ್ದಾರ್ ಮತ್ತು ತಾಲೂಕಾ ಪಂಚಾಯತ್ ಇಒ ಅವರಿಗೆ ತಾಲೂಕಿನ ಗ್ರಾಮೀಣ ಭಾಗದ ಪರಿಚಯ ಇಲ್ಲ. ಮೇಲಾಗಿ ಚುನಾವಣಾ ಕಾರ್ಯಕ್ಕಾಗಿ ಮಾತ್ರ ನಿಯೋಜನೆಗೊಂಡಿರುವ ಈ ಅಧಿಕಾರಿಗಳಿಗೆ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸದಾಶಯ ಸಹ ಇಲ್ಲ. ಇದರಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಆಯಾ ಕ್ಷೇತ್ರದ ಶಾಸಕರು ಕಾರ್ಯಪಡೆಯ ಅಧ್ಯಕ್ಷರಾಗಿರುವುದರಿಂದ ಜನತೆಗೆ ಉತ್ತರಿಸಬೇಕಾಗುತ್ತದೆ. ಅದರಲ್ಲೂ ಜನರಿಗೆ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಪೂರೈಕೆ ಅತ್ಯಂತ ಅನಿವಾರ್ಯ ಜವಾಬ್ದಾರಿಯಾಗಿದ್ದು, ಈ ಬಗ್ಗೆ ಪರಾಮರ್ಶಿಸಿ ಚುನಾವಣಾ ಆಯೋಗ ಕಾರ್ಯಪಡೆ ಸಭೆ ಕೈಗೊಳ್ಳಲು ವಿಶೇಷ ಅನುಮತಿ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಈ ಹಿಂದೆ ಕೆಲವು ದಿವಸಗಳ ಹಿಂದೆ ನಾನು ಕರ್ನಾಟಕ ಚುನಾವಣಾ ಆಯುಕ್ತರಿಗೆ ಕಾಗದ ಬರೆದಿದ್ದೆ. ಏನು ಅಂದರೆ, ಈ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರ ಒಂದು ಟಾಸ್ಕ್ ಫೋರ್ಸು ಕ್ರಿಯಾಪಡೆ ರಚಿಸಿ ಶಾಸಕರ ಅಧ್ಯಕ್ಷತೆಯಲ್ಲಿ ಬೇಸಿಗೆ ನೀರಾಗಿರ್ಬೋದು ಮತ್ತು ಜಾನುವಾರುಗಳಿಗೆ ಗೋಶಾಲೆಗಳಾಗಿರ್ಬೋದು ಈ ಥರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸರ್ಕಾರವು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಕ್ರಿಯಾಪಡೆ ಮಾಡಿ ಅಲ್ಲಿ ತಹಸೀಲ್ದಾರು, ತಾಲೂಕು ಪಂಚಾಯತ್ ಇಒ ಈ ಥರ ಅಧಿಕಾರಿಗಳನ್ನು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ನಾನು ಈಗಾಗಲೇ 3-4 ಕಮಿಟಿಗಳು ಮೀಟಿಂಗ್ ಕೂಡ ಮಾಡಿದ್ದೇನೆ. ಆದರೆ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಈಗ ಇಡೀ ರಾಜ್ಯದಲ್ಲಿ ಆ ಕ್ರಿಯಾಪಡೆಗಳು ಸಭೆಗಳನ್ನು ನಡೆಸಬಾರ್ದು ಅಂಥೇಳಿ ಒಂದು ಸೂಚನೆ ಬಂದಿದೆ. ಹಾಗಾಗಿ ಇವತ್ತು ಶಾಸಕರು ನಾವು ಒಬ್ಬನೇ ಅಲ್ಲ, ಇಡೀ ರಾಜ್ಯದ ಶಾಸಕರು ಅಸಹಾಯಕರಾಗಿದ್ದಾರೆ ಮತ್ತು ನಿರಾಶರಾಗಿದ್ದಾರೆ. ಅವರ ಅಧಿಕಾರವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಅವರಿಗೆ ಜನರಿಗೆ ತೊಂದರೆ ಆಗ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಅದು ವಿಶೇಷವಾಗಿ ಚುನಾವಣೆ ಇದ್ದ ಕಾರಣಕ್ಕಾಗಿ ತಾಲೂಕು ಪಂಚಾಯತ್ ಅಧಿಕಾರಿಯನ್ನು ಬದಲಾವಣೆ ಮಾಡಿದ್ದಾರೆ ಮತ್ತು ತಹಸೀಲ್ದಾರ್ ಕೂಡ ಬದಲಾವಣೆ ಮಾಡಿದ್ದಾರೆ.
3 ತಿಂಗಳಿಗೋಸ್ಕರ. ಆ ಹೊಸದಾಗಿ ಬಂದಂಥ ಇಒ ಮತ್ತು ತಹಸೀಲ್ದಾರ್ಗಳಿಗೆ ಪ್ರತಿಯೊಂದು ಹಳ್ಳಿಯ ಹಿನ್ನೆಲೆ, ಅಲ್ಲಿ ಸಮಸ್ಯೆ ಪರಿಹಾರದ ಬಗ್ಗೆ ಅವರಿಗೆ ಯಾವುದೂ ಮಾಹಿತಿ ಇರೋದಿಲ್ಲ, ಜನಪರಿಚಯ ಇರೋದಿಲ್ಲ, ವಿಡಿಯೋಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವರೇನೋ 2 ತಿಂಗಳಿಗೋಸ್ಕರ ಬಂದಿದ್ದಾರೆ, ಚುನಾವಣೆ ಮುಗಿಸಿ ವಾಪಸ್ಸು ಹೋಗ್ತಾರೆ. ಅವರು ಹೆಚ್ಚಿಗೆ ಆಸಕ್ತಿ ತಗೊಳ್ಳಲ್ಲ, ಈಗ ಪರ್ಮನೆಂಟ್ ಪೋಸ್ಟಿಂಗ್ ಅಲ್ಲದು. ಹೀಗಾಗಿ ಇವತ್ತು ಕುಡಿಯ ನೀರಿನ ಸಮಸ್ಯೆ ಭಯಾನಕವಾಗಿದೆ, ಭಾಳ ಗಂಭೀರವಾಗಿದೆ. ಇವತ್ತು ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದಾರೆ. ಎ ಸಿ ನಮ್ಮದೇನು ತಕರಾರಿಲ್ಲ, ಆದರೆ ಎ ಸಿಗೆ ಗುಲ್ಬರ್ಗ ಎ ಸಿ ಅವರಿಗೆ ಆಳಂದ್, ಅಫ್ಜಲ್ಪುರ್, ಜೇವರ್ಗಿ, ಕಲಬುರಗಿ ಮತ್ತು ಕಮಲಾಪುರ 5 ತಾಲೂಕಿನ ಜವಾಬ್ದಾರಿ ಎ ಸಿಗಿದೆ. ಅವರು ಸಹಾಯಕ ಚುನಾವಣಾಧಿಕಾರಿಯಾಗಿಯೂ ಕೆಲಸ ಮಾಡಬೇಕು, ಎ ಸಿ ಆಗಿಯೂ ಕೂಡ ಕೆಲಸ ಮಾಡಬೇಕು, ಅದಲ್ಲದೆ ಕಾರ್ಯಪಡೆ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಬೇಕು. ಇದು ಸಾಧ್ಯವಿಲ್ಲದ ಮಾತು. ಜನ ಭಾಳ ತೊಂದರೆಗೆ ಒಳಗಾಗ್ತಾರೆ. ಮತ್ತು ಈಗ ಈ ಅಧಿಕಾರಿಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇಲ್ಲ. ತಹಸೀಲ್ದಾರು, ಇಒ, ಆಮೇಲೆ ಜಸ್ಕಾಮ್ ಅಧಿಕಾರಿಗಳು, ಈ ಕೆಲವು ಕಡೆ ನಾವು ನಿರಂತರ ಆ ಯೋಜನೆಯಲ್ಲಿ ವಿದ್ಯುತ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಆಗಲ್ಲ ಅಂತ ಹೇಳಿದಾಗ ಅದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿದು ಕರೆಂಟನ್ನು ಒದಗಿಸಿ ನಾವು ಜನರಿಗೆ ನೀರು ಕುಡಿಸ್ಬೇಕಾಗ್ತದೆ. ಅದು ಆಗ್ತಾಯಿಲ್ಲ. ಹೀಗೆ ಒಂದಲ್ಲ ನೂರಾರು ಸಮಸ್ಯೆಗಳು ಇವತ್ತು ಉದ್ಭವ ಆಗ್ತಾಯಿದೆ. ಒಟ್ಟಲ್ಲಿ ಜನ ಸಫರ್ ಆಗ್ತಾಯಿದ್ದಾರೆ. ಜನ ನೀರಿಲ್ಲ ಅಂತ ಕೇಳೋದು ಶಾಸಕರಿಗೆ, ಯಾಕಂದರೆ ನಾವು ಚುನಾಯಿತ ಪ್ರತಿನಿಧಿಗಳು, ನಮ್ಮ ಹಕ್ಕಿದೆ ಅವರಿಗೆ ಕೇಳೋದು. ಆದರೆ ನಾವಿವತ್ತು ಅವರಿಗೆ ಯಾವುದೂ ವ್ಯವಸ್ಥೆ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ, ಯಾವುದೂ ಅವರಿಗೆ ಭರವಸೆ ಕೊಡುವಂಥ ಪರಿಸ್ಥಿತಿಯಲ್ಲಿಲ್ಲ, ಮತ್ತು ಅಧಿಕಾರಿಗಳನ್ನು ಕರೆದು ಮಾತಾಡೋಂಗೂ ಇಲ್ಲ ಈ ಚುನಾವಣೆ ಕಾರಣಕ್ಕಾಗಿ. ಈ ಒಂದು ಹಿನ್ನೆಲೆಯಲ್ಲಿ ನಾನೇನು ಚುನಾವಣೆ ಅಧಿಕಾರಿಗೆ, ರಾಜ್ಯ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದೆ, ಅದರ ಉತ್ತರನೂ ಇಲ್ಲ ಮತ್ತು ಅದರ ಬಗ್ಗೆ ಯಾವುದೂ ಪ್ರತಿಕ್ರಿಯೆಯೂ ಕೂಡ ಇಲ್ಲ. ಜೈನ ಸಮಾಜದ ರಾಷ್ಟ್ರೀಯ ಸಂತರಾದ ಆಚಾರ್ಯ ಮಹೇಂದ್ರ ಸಾಗರ ಸುರೇಶ್ವರ್ಜಿ ಅವರು ಇಂದು ಕಲಬುರಗಿ ನಗರದ ಕಿರಾಣಾ ಬಜಾರ್ನಲ್ಲಿನ ಆರ್ಯ ಸಮಾಜ ಮಂದಿರದ ಹತ್ತಿರವಿರುವ ಜೈನ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕಲಬುರಗಿ ನಗರದ ಭಾರತ್ ಪ್ರೈಡ್ ಸಮುಚ್ಚಯದಲ್ಲಿ 5ನೆಯ ತೀರ್ಥಂಕರ ಮಂದಿರವನ್ನು ಇದೇ 12ರಂದು ಪ್ರಾರಂಭವಾಗಿ 16ನೇ ಏಪ್ರಿಲ್ನಂದು ಲೋಕಾರ್ಪಣೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುವುದು ಎಂದು ಕರ್ನಾಟಕ ಕೊಹಿನೂರು ಪ್ರವಚನಕಾರರಾದ ಪ್ರಶಾಂತ ಮೂರ್ತಿ ಸಾಗರ್ ಅವರ ನೇತೃತ್ವದಲ್ಲಿ ಉದ್ಘಾಟಿಸಲಾಗುವುದು ಎಂದು ಜೈನ ಸಮಾಜದ ರಾಷ್ಟ್ರೀಯ ಸಂತರಾದ ಆಚಾರ್ಯ ಮಹೇಂದ್ರ ಸಾಗರ್ ಸುರೇಶ್ವರ್ಜಿ ಅವರು ಇಂದು ಕಲಬುರಗಿ ನಗರದ ಕಿರಾಣಾ ಬಜಾರ್ನಲ್ಲಿ ಇರುವ ಆರ್ಯ ಮಂದಿರದ ಹತ್ತಿರದ ಜೈನ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ದೇಶದ ವಿವಿಧ ಭಾಗಗಳಲ್ಲಿ ತೀರ್ಥಂಕರರ ಬಗ್ಗೆ ಜನಜಾಗೃತಿ ಮತ್ತು ಧರ್ಮ ಪ್ರಬೋಧನೆ ತಾವು ಮಾಡುತ್ತಿದ್ದು, ಕರ್ನಾಟಕದ ಜನತೆ ಶಾಂತಿ, ಕರ್ಮ ಸಿದ್ಧಾಂತ, ಆದರ್ಶ ಪ್ರೇಮ ಉಳ್ಳವರಾಗಿದ್ದಾರೆ. ಇಲ್ಲಿ ತಮಗೆ ಪ್ರೇಮ ಹೆಚ್ಚು ಸಿಕ್ಕಿದೆ ಎಂದರು. ರಾಜ್ಯದ ವಿವಿಧ ಮಠ ಮಂದಿರಗಳಿಗೂ ತಾವು ಭೇಟಿ ನೀಡಿದಾಗ ಧರ್ಮದ ಬಗ್ಗೆ ಸಮಚಿತ್ತ ಭಾವನೆ ಉಳ್ಳವರು ಸಿಕ್ಕಿರುವುದು ಆನಂದದಾಯಕವಾಗಿದೆ ಎಂದರು. ಇದೇ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ತಾವು ಆಗಮಿಸಿದ್ದು, ಧಾರ್ಮಿಕ ಕೈಂಕರ್ಯಗಳನ್ನು ಇಲ್ಲಿ ಪ್ರವಚನಗಳ ಮೂಲಕ ಬೋಧಿಸಲಾಗುವುದು ಎಂದರು. ಏಪ್ರಿಲ್ 14ರ ಬೆಳಗ್ಗೆ ತೀರ್ಥಂಕರರ ಮೆರವಣಿಗೆ ನಡೆಯಲಿದ್ದು, 15ರಂದು ಸಂತ ಸಮಾವೇಶ ಮತ್ತು 16ರಂದು ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ನಗರದ ಹಾಗೂ ಸುತ್ತಮುತ್ತಲಿನ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ಅವರು ಮನವಿ ಮಾಡಿದರು. ಇಂದು ಬೆಳಿಗ್ಗೆ 9:30 ಗಂಟೆಗೆ ನಡೆದ ಈ ಪತ್ರಿಕಾಗೋಷ್ಠಿಯಲ್ಲಿ ಉತ್ತಮ್ ಚಂದ್ ಸಿಂಘವಿ, ಘೇವರ್ ಚಂದ್ ಜಿ ಜೈನ್, ಸೂರ್ಯಪ್ರಕಾಶ್ ಸಿಂಘವಿ, ರಮೇಶ್ ಪಾರ್ಮರ್, ಅಮಿತ್ ಪಾರ್ಮರ್, ರಾಜದೀಪ್ ಅಂಚಲಿಯಾ, ಪ್ರವೀಣ್ ಅಂಚಲಿಯಾ, ಅಶೋಕ್ ಸೇಠಿಯಾ, ಅರವಿಂದ್ ಶಹಾ, ಸತೀಶ್ ಜೈನ್, ರಾಹುಲ್ ಜೈನ್, ನಿಕೇಶ್ ಜೈನ್, ನೀಲೇಶ್ ಜೈನ್, ಸಾಗರ್ ರಂಕಾ, ದಿಲೀಪ್ ಭಾಲಗತ್, ಡಾಕ್ಟರ್ ಐಪಿ ಶಹಾ ಮತ್ತು ಧೀರಜ್ ಮೆಹ್ತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 15 वर्षों से कर्नाटक की सरजमी पर रह रहा हूँ, विचरण कर रहा हूँ और पूरे कर्नाटक में भ्रमण किया. साउथ इंडिया में भी कई जगह पर कई राज्यों में जाना हुआ. लेकिन कर्नाटक प्रदेश जो है बड़ा शांत प्रदेश, यहाँ के लोग बड़े सरल, बड़े भद्र और सभी धर्मों को आदर करने वाले, मान करने वाले और सम्मान देने वाले, मिलजुल करके रहने में विश्वास करने वाला यहाँ का एक मानस, ऐसे के एक विचार लेकर के रहने वाले यहाँ के लोग हैं.
और इसीलिए कर्नाटक मुझे बहुत अच्छा लगता है। जहाँ भी गया, जहाँ भी रहा और बड़ा आदर मान सम्मान मिला। लोगों ने बड़ा प्रेमपूर्ण व्यवहार किया। जैन लोग तो हमें आदर देते हैं, लेकिन जहाँ जहाँ जाते हैं, स्कूलों में ठहरते हैं, होल्ड करते हैं, रुकते हैं, कल्याण मंडप में रुकते हैं, धार्मिक स्थलों में, मंदिरों में, मठ में रुकते हैं। वहाँ के स्वामी जी ने भी हमारे साथ में बड़ा भद्र और बहुत अच्छा व्यवहार किया, बहुत अच्छा लगा। और गुलबर्गा में पहली बार आना हुआ, आसपास के नगरों में, क्षेत्रों में जाना हुआ, परंतु गुलबर्गा आने का पहली बार हमको मौका मिला, अवसर मिला। और अवसर इसलिए आया कि यहाँ पर एक जैन टेम्पल निर्मित हुआ, बना है। उसकी प्रतिष्ठा का कार्यक्रम 12 तारीख से लगा करके 16 तारीख तक ये चलेगा। 5 दिन का महोत्सव है। 12 का बिगिनिंग होगा और 15 तारीख के दिन हमारे तीर्थंकर, जैसे हिंदुओं में 24 अवतार माने जाते हैं और मुसलमानों में पैगंबर माने जाते हैं, वैसे हमारे जैनों में 24 तीर्थंकर माने जाते हैं। कितना मिला जुला संयोग। वैसे 24 हमारे जो तीर्थंकर हैं, उसमें से 5वें तीर्थंकर सुमतिनाथ तीर्थंकर परमात्मा की प्रतिष्ठा का अवसर गुलबर्गा के भरत प्राइट में जो नवनिर्मित मंदिर बना है, वहाँ पर उनकी प्रतिष्ठा की जाएगी। और इसीलिए ये इतना अच्छा बढ़िया सा माहौल है लोगों में, जैनों में, और वहाँ के जो निवासी है, आसपास से रहने वाले, उन सभी के भी बड़ा उल्लास है, बड़ा उमंग है। ये एक धार्मिक यहाँ पर एक माहौल होने जा रहा है, कार्यक्रम होने जा रहा है। हम भी शामिल होंगे, हम भी आएंगे और इसी के तहत आप सभी को भी यहाँ पर बुलाया गया। और मीडिया एक बहुत अच्छा माध्यम है, सामाजिक बातों को और पारिवारिक बातों को और अच्छी बातों को, धार्मिक बातों को भी मीडिया जो है पूरी दुनिया में घर घर जाकर के फैलाने का और पहुंचाने का काम मीडिया करता है। मीडिया के माध्यम से भी बहुत अच्छी अच्छी बातें लोगों तक हर एक व्यक्ति का पहुंचती है। ये संत जो होते हैं, जैसे वो काम करते हैं, उसी प्रकार से मीडिया वाले भी धार्मिक बातों को, महान पुरुषों के वचनों को उसमें टंकित करके, लिख करके घर घर तक, गांव-गांव तक, नगर-नगर तक, हर समाज में, हर व्यक्ति तक पहुंचाने का काम करता है। तो ऐसे आप लोग यहाँ पर पत्रकार के रूप में यहाँ पर आए हैं, आप सभी को भी बहुत बहुत आशीर्वाद है, बहुत बहुत धन्यवाद है। और प्रतिष्ठा के दरमियान आप सभी को वहाँ पर आना है और आपको जुड़ना है और इस कार्यक्रम को ज़्यादा से ज़्यादा प्रसारित कर सके, ऐसा आपको भी एक भव्य प्रयास करना है। और यहाँ आने के बाद में हमको अच्छा लगा। आने वाले समय में यहाँ पर 36 कौम के लिए एक भव्य आयोजन, 36 कौम के जो लोग हैं, सभी लोगों को बुला करके एक विराट एक सभा का आयोजन करने के बाद में सभी को एक परिचय रहे, मेलजोल रहे, सद्भाव बढ़े, प्रेम बढ़े, इसका परिचय बढ़े। इस तरह से हमारा एक प्रयास है। 36 कौम का एक भव्य आयोजन यहाँ पर आने वाले दिनों में हमारे करने की पूरी यहाँ पर एक भावना है। और हमारे जैन समाज के लोग भी उन बातों के लिए पूरा सपोर्ट करेंगे और आप सभी को भी उसको प्रसारित करने के बाद में हर धर्म के, हर जाति के लोग आकर के उस विराट सभा में बैठ करके एक दूसरे का परिचय पाएँ और एक दूसरे की करीबियाँ, नज़दीकियाँ बढ़ाएँ और प्रेम अपने जीवन में वृद्धि करे। ऐसे भावों के साथ में इस कार्यक्रम को हम सभी को करना है। और जैसे ये हमारा प्रतिष्ठा का कार्यक्रम है, जैसे ये प्रतिष्ठा अधिकतया तो जैन लोग इसमें इन्वॉल्व होंगे, भाग लेंगे, तो जो आएंगे वो तो जुड़ेंगे ही। तो जैसे 2 घंटे 5 घंटे वहाँ पर रहते हैं तो कुछ उनके खाने पीने की व्यवस्था करनी पड़ती है। लेकिन जैन हमारे यहाँ के रहवासियों की, निवासियों की भावना ऐसी है, हम लोग भोजन करें, हम लोग खाना खाएं, उससे पहले यहाँ जो लोग रहने वाले, आस पड़ोस में जो रहने वाले हैं, उन सभी के लिए हमें भोजन की यानी गौतम प्रसादी यानी अन्नदान की व्यवस्था करेंगे। सबसे पहले सभी को हम खिलाएंगे और बाद में महोत्सव के दरमियान हम अपना मुंह मीठा करेंगे, भोजन करेंगे। ऐसे बुजुर्गों आदि की सबकी बहुत अच्छी भावना है और इसलिए सबसे पहले प्रतिष्ठा चालू हो, महोत्सव चालू हो, इससे पहले सबका पहले मुंह मीठा करेंगे और उसके बाद में सभी की भोजन की व्यवस्था की जाएगी। ಏಪ್ರಿಲ್ 14ರಂದು ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವದ ಅಂಗವಾಗಿ ಬಹುಜನರ ಸ್ವಾಭಿಮಾನದ ಏಕತಾ ದಿನ ಹಾಗೂ ಭಾರಿ ಬಹಿರಂಗ ಸಭೆಯನ್ನ ಏರ್ಪಡಿಸಲಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೆಯ ಜಯಂತಿಯನ್ನು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದ್ದು, ಈ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ SS ತಾವಡೆ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜು ಸಂಕ ಅವರು ಇಂದು
ಜಂಟಿಯಾಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತ ಇಂದಿನಿಂದ 5 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಜರುಗಲಿದ್ದು, ಇಂದು ಸಂಜೆ 6 ಗಂಟೆಗೆ ಜಗತ್ ವೃತ್ತದ ಲುಂಬಿನಿ ಬುದ್ಧ ವಿಹಾರದಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಅವರು ಉದ್ಘಾಟಿಸಲಿದ್ದಾರೆ. ಮಹಾಪೌರರಾದ ವಿಶಾಲ್ ದರ್ಗಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಏಪ್ರಿಲ್ 11ರಂದು ಸಂಜೆ 6 ಗಂಟೆಗೆ ಕಬಡ್ಡಿ ಪಂದ್ಯಾವಳಿ, ಏಪ್ರಿಲ್ 12ರಂದು ಸಂಜೆ 6 ಗಂಟೆಗೆ ಕುಸ್ತಿ ಪಂದ್ಯಾವಳಿ ಜರುಗಲಿದ್ದು, ಈ ಸ್ಪರ್ಧೆಯಲ್ಲಿ ವಿವಿಧೆಡೆಯಿಂದ ಸ್ಪರ್ಧಿಗಳು ಪಾಲ್ಗೊಳ್ಳಲಿದ್ದಾರೆ. ಅಂದು ಸಂಜೆ 7 ಗಂಟೆಗೆ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಏಪ್ರಿಲ್ 13ರಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ ಹೆಸರಾಂತ ಕಲಾವಿದರು ಕ್ರಾಂತಿ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಏಪ್ರಿಲ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ ವೃತ್ತದವರೆಗೆ ಭವ್ಯ ಮೆರವಣಿಗೆ ಸಾಗಲಿದ್ದು, ನಂತರ 6 ಗಂಟೆಗೆ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ಭಾರಿ ಬಹಿರಂಗ ಸಭೆ ಜರುಗಲಿದೆ. ಸಭೆಯ ಸಾನ್ನಿಧ್ಯವನ್ನು ಪೂಜ್ಯ ಭಂತೆ ವರಜ್ಯೋತಿ ಅವರು ವಹಿಸಲಿದ್ದು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜು ಸಂಕಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪೂಜ್ಯ ಮಹಾಪೌರರಾದ ವಿಶಾಲ್ ದರ್ಗಿ, ಡಾಕ್ಟರ್ ವಿಠಲ್ ದೊಡ್ಡಮನಿ, ಡಾಕ್ಟರ್ ಡಿಜಿ ಸಾಗರ್, ಚಿತ್ರನಟ ಟೆನ್ನಿಸ್ ಕೃಷ್ಣ ಅವರು ಗೌರವ ಉಪಸ್ಥಿತರಿರಲಿದ್ದಾರೆ. ಈ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಹಾರಾಷ್ಟ್ರದ ಪ್ರೊಫೆಸರ್ ಜೋಗೇಂದ್ರ ಕವಾಡೆ, ಡಾಕ್ಟರ್ ಕಿರಣ್ ಗಾಜನೂರ್, ಡಾಕ್ಟರ್ ಸುಖಜೋತ್ ಸಿಂಗ್ ಅವರು ಪಾಲ್ಗೊಳ್ಳಲಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಲೋಕಸಭಾ ಅಭ್ಯರ್ಥಿಗಳಾದ ರಾಧಾಕೃಷ್ಣ ದೊಡ್ಡಮನಿ, ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಖನೀಸ್ ಫಾತಿಮಾ, ಎಂವೈ ಪಾಟೀಲ್, ಬಿಆರ್ ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಬಸವರಾಜ್ ಮತ್ತಿಮೂಡ್, ಡಾಕ್ಟರ್ ಉಮೇಶ್ ಜಾಧವ್, ಡಾಕ್ಟರ್ ಅವಿನಾಶ್ ಜಾಧವ್, ಶಶಿಲ್ ಜಿ ನಮೋಶಿ, ಸುನಿಲ್ ವಲ್ಯಾಪುರೆ, ಡಾಕ್ಟರ್ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಡಾಕ್ಟರ್ ಸಾಬಣ್ಣ ತಳವಾರ್ ಸೇರಿದಂತೆ ಇನ್ನಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಗುಂಡಪ್ಪ ಲಂಡನ್ಕರ್, ಅಂಬರಾಯ ಅಷ್ಟಗಿ, ಪ್ರಕಾಶ್ ಮೂಲಭಾರತಿ, ರಾಹುಲ್ ಉಪಾರೆ, ದೇವೇಂದ್ರ ಸಿನ್ನೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಗಳನ್ನು ದಿನಾಂಕ 10, 11, 12, 13, 14 5 ದಿವಸಗಳ ಕಾಲ ಜಗತ್ವೃತ್ತದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮದ ಪಠ್ಯನು ಇವತ್ತಿನ ದಿವಸ ನಾವು ಇಲ್ಲಿ ಮಾಧ್ಯಮ ಮೂಲಕ ಪ್ರಚಾರ ಮಾಡೋಕ್ಕೆ ಹೇಳೋಕ್ಕೆ ನಾವು ಇಚ್ಛಪಡ್ತಾ ಇದ್ದೀವಿ. ಹುಬ್ಬಳ್ಳಿ, ಧಾರವಾಡ, ಗದಗ ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ 11/4/2024ರಂದು ಪುರುಷರ ಕಬಡ್ಡಿ ಪಂದ್ಯಾವಳಿ ಮಹಾರಾಷ್ಟ್ರದಿಂದ ಮತ್ತು ಎಲ್ಲ ವಿವಿಧ ಜಿಲ್ಲೆಗಳಿಂದ ಕಲಬುರಗಿ ನಗರದಲ್ಲಿ ಜಯಂತಿಯ ಉತ್ಸವದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. 12/4/2024ರಂದು ಮಹಾರಾಷ್ಟ್ರ, ಕರ್ನಾಟಕ ಮಹಿಳೆಯರ ಹಾಗೂ ಮತ್ತು ಪುರುಷರ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಯಲಿದ್ದಾವೆ. ಮ್ಯಾಟಿನ ಮೇಲೆ ಇಲ್ಲೇ ನಿಮ್ಮೂಲಿ ವನದಲ್ಲಿ ಈ ಅತಿ ರೋಮಾಂಚಕವಾದಂಥ ಕುಸ್ತಿ ಪಂದ್ಯಾವಳಿ ಕಳೆದ ಬಾರಿ ಕೂಡ ನಾವು ನಡೆಸಿದ್ದೀವಿ. ಈ ಬಾರಿ ಕೂಡ ಅತಿ ಹೆಚ್ಚಿನ ದಾವಣಗೆರೆ, ಮಂಡ್ಯ ಆ ಕಡೆಯಿಂದ ಕುಸ್ತಿಪಟುಗಳು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಸಾಯಂಕಾಲ 7 ಗಂಟೆಯಿಂದ ಜಗತ್ ವೃತ್ತದಲ್ಲಿ ಏನು ವೇದಿಕೆ ಇರುತ್ತೆ, ಆ ವೇದಿಕೆ ಮೇಲೆ ನೃತ್ಯ ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ನಡೀತಾ ಇದೆ. ಅದಕ್ಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಗಾಯನ ಮೇಲೆ ಒಳ್ಳೆ ರೀತಿಯ ನೃತ್ಯ ಸ್ಪರ್ಧೆಗಳನ್ನು ಕೂಡ ನಡೀತಾ ಇದ್ದಾವೆ. ಹಾಗೆ 13ನೇ ತಾರೀಕದಂದು ಆಂಧ್ರ ಮತ್ತು ಕರ್ನಾಟಕದಿಂದ ಕ್ರಾಂತಿ ಗೀತೆ ಹಾಡ್ತಕ್ಕಂಥ ಕೆಲಸ 13ನೇ ತಾರೀಕದಂದು ವೇದಿಕೆ ಮೇಲೆ ನಡೆಯುತ್ತೆ. 14ರಂದು ಅನಿರುದ್ಧ್ ತನ್ನ ಗಾಯಕರು, ಪ್ರಸಿದ್ಧವಾದಂಥ ಗಾಯಕರು ಬಾಂಬೆಯಿಂದ, ನಾಗ್ಪುರದಿಂದ ಇಲ್ಲಿ ಗಾಯನ ಮಾಡೋಕ್ಕೆ 14ನೇ ತಾರೀಕದಂದು ಬರುತ್ತೆ. ಅವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ ನಗರ ಬಸ್ ಸ್ಟ್ಯಾಂಡದಿಂದ ಜಗತ್ ವೃತ್ತದವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಲ್ಲಾ ಜಯಂತಿಯ ಉತ್ಸವ ಸಮಿತಿಯಿಂದ ಮೆರವಣಿಗೆ ಹಾಗೂ ಸಾಯಂಕಾಲ 6 ಗಂಟೆಯಿಂದ ಬಹಿರಂಗ ಸಭೆಯನ್ನು ನಡೆಯಲಿದೆ 14ರ. ಅವತ್ತಿನ ದಿವಸ ನಾಗ್ಪುರನ ಭಾರತ ದೇಶದ ಜೋಗೇಂದ್ರ ಕವಾಡೆ ಅವರು
ನಾಗ್ಪುರದಿಂದ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಭಾಷಣಕಾರರಾಗಿ. ಮತ್ತು ಈ 5 ದಿನದ ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ಕಲಬುರಗಿಯಲ್ಲಿ ನಡೆಯಲಿದೆ. ಏಪ್ರಿಲ್ 12ರಂದು ಕಲಬುರಗಿ ನಗರದ ಕಲಾಮಂಡಲದಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಟ್ರಸ್ಟ್ ಪಾಳಾದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳಾದ ವತಿಯಿಂದ ಆಯೋಜಿಸಿರುವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವದ ಪ್ರಯುಕ್ತ ಸಮಾನತಾ ಸಂಕಲ್ಪ ದಿನವನ್ನಾಗಿ ಶುಕ್ರವಾರ 12ನೇ ತಾರೀಖಿನಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರದ ಕಲಾಮಂಡಲದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ಹಾಗೂ ಚಿಂತಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ಅವರು ಜಂಟಿಯಾಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಿವಾಸ ಸರಡಗಿಯ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಪೂಜ್ಯ ಶ್ರೀ ಸಂಗಾನಂದ ಭಂತೇಜಿ ಅವರು ವಹಿಸಲಿದ್ದಾರೆ. ಕಲಬುರಗಿ ನಗರದ ಸಹಾಯಕ ಪೊಲೀಸ್ ಆಯುಕ್ತರಾದ DJ ರಾಜಣ್ಣ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ DCC ಬ್ಯಾಂಕಿನ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಹಿರಿಯ ಸಾಹಿತಿಗಳಾದ SP ಸುಳ್ಳದ್, APMC ಉಪಾಧ್ಯಕ್ಷರಾದ ರಾಜ್ಕುಮಾರ್ ಕೋಟೆ, KSSD ವಿಭಾಗೀಯ ಅಧ್ಯಕ್ಷರಾದ ಸಂಜೀವ್ ಟಿ ಮಾಲೆ, ಸಾಹಿತಿ ಗೌರಿ ಪಾಟೀಲ್ ಅವರು ಆಗಮಿಸಲಿದ್ದಾರೆ. ಟ್ರಸ್ಟಿನ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ಗೌರವ ಉಪಸ್ಥಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಂತಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ವಹಿಸಲಿದ್ದಾರೆ. ಅಂದು ಮಧ್ಯಾಹ್ನ 1 ಗಂಟೆಗೆ ನಡೆಯುವ ಕವಿಗೋಷ್ಠಿಯಲ್ಲಿ ಕಸಾಪ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೀರಭದ್ರ ಸಿಂಪಿ ಆಶಯ ನುಡಿಗಳನ್ನಾಡಲಿದ್ದಾರೆ ಎಂದು ತಿಳಿಸಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಸದಸ್ಯರಾದ ಸುರೇಶ್ ಬಡಿಗೇರ್, PDA ತಾಂತ್ರಿಕ ಮಹಾವಿದ್ಯಾಲಯದ CCT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮೃತ್ಯುಂಜಯ ಪತಂಗೆ, ಸಾಹಿತ್ಯ ಸಂಘಟಕರಾದ ನಾಗಣ್ಣ ರಾಂಪುರೆ, ಪ್ರಗತಿಪರ ಚಿಂತಕರಾದ ಜಗದೇವಿ ಚಟ್ಟಿ ಗೌರವ ಉಪಸ್ಥಿತಿ ನೀಡಲಿದ್ದಾರೆ. ಸಾಹಿತಿ ಡಾಕ್ಟರ್ ಕೆ ಗಿರಿಮಲ್ಲ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕವಿಗೋಷ್ಠಿಯಲ್ಲಿ ಡಾಕ್ಟರ್ ಸಂಗಣ್ಣ ಎಂ ಸಿಂಗೆ, ಡಾಕ್ಟರ್ ಕರುಣಾ ಜಮದರ್ ಖಾನಿ, ಡಾಕ್ಟರ್ ರಾಜಶೇಖರ್ ಮಾಂಗ್, ಮಲ್ಲಮ್ಮ ಎಸ್ ಕಾಳಗಿ, ರಮೇಶ್ ರಾಠೋಡ್, ಕವಿತಾ ಮಾಲಿ ಪಾಟೀಲ್, ಕಿರಣ್ ರಾಠೋಡ್, ನರಸಿಂಗರಾವ್ ಹೇಮನೂರ್, ರಮೇಶ್ ನಾರಾಯಣಪುರ, ಮಾಲಾ ಕಣ್ಣಿ, ಧನಲಕ್ಷ್ಮಿ ಪಾಟೀಲ್ ಬೀದರ್, ಸುರೇಖಾ ಎಂ ಜೇವರ್ಗಿ, ಪ್ರೀತಂ ಜಿ, ಅದ್ವಿಕಾ ಕವನ ವಾಚನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿಗಳಿಗೆ ಹಾಗೂ ಕವಯಿತ್ರಿಯರಿಗೆ ಗೌರವಧನ ನೀಡಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಾದ ಹನುಮಂತರಾವ್ ಭೈರಾಮಡ್ಗಿ, ಬಾಬುರಾವ್ ಎ ಜಾಧವ್, ಶ್ರೀಮಂತ್ ಎಂ ಕೋಟ್ರೆ, ಅಣ್ಣಪ್ಪ SG, ಚಂದ್ರಕಲಾ ಬಂಡೆ, ಉದಯ್ ಕುಮಾರ್ ಜಿ ಸಾಲಿ, ಶಿವಶರಣಪ್ಪ ದೇಗಾಂವ್, ಲೋಹಿತ್ ಡಿ ಕಟ್ಟಿ, ಮಹಾದೇವಿ ಕೆಸರಟಗಿ, ಮಲ್ಲಿಕಾರ್ಜುನ್ ಎ ವಠಾರ್ ಅವರುಗಳಿಗೆ ಸಮಾನತಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಸಂಘಟಕರಾದ ಶರಣಗೌಡ ಪಾಟೀಲ್ ಪಾಳ ಹಾಗೂ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ತಿಳಿಸಿದ್ದಾರೆ. ಇದಲ್ಲದೆ ಟ್ರಸ್ಟ್ ವತಿಯಿಂದ ಸುಮಾರು 10 ವರ್ಷಗಳಿಂದ ಅನೇಕ ಜನಮುಖಿ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸಾಹಿತಿಗಳಿಗೆ ಬಸವ ಪುರಸ್ಕಾರ, ಸಾಮಾಜಿಕ ಹೋರಾಟಗಾರರು ಹಾಗೂ ಬಸವ ತತ್ವ ಪ್ರಚಾರಕರಿಗೆ ಬಸವ ಸೇವಾರತ್ನ ಹಾಗೂ ಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಎಂದು ಅವರು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಸವಂತರಾಯ ಕೋಳ್ಕೂರ್, ಶಿವಯೋಗಿ ಭಜಂತ್ರಿ, ಅಂಬಾರಾಯ್ ಕೋಣೆ, ಶರಣಗೌಡ ಪಾಟೀಲ್ ಪಾಳ ಉಪಸ್ಥಿತರಿದ್ದರು. ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ಕಲಾಮಂಡಲದಲ್ಲಿ 12ನೇ ತಾರೀಕಿನಂದು ಬೆಳಿಗ್ಗೆ 10:30 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಉತ್ಸವದ ಪ್ರಯುಕ್ತವಾಗಿ ಸಮಾನತಾ ಸಂಕಲ್ಪ ದಿನ ಅಂತ ಹೇಳಿ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಮಾನತಾ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಆಯ್ದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಆಯ್ದ 9 ಜನರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು, ಬಸವಾದಿ ಶರಣರ ಕುರಿತು ಮತ್ತು ಭಗವಾನ್ ಬುದ್ಧರ ಕುರಿತು ಕವಿಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಈ ಕವಿಗೋಷ್ಠಿಯಲ್ಲಿ ಸುಮಾರು 15 ಜನ ಕವಿಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಕವಿಗಳಿಗೆ ಗೌರವಧನವನ್ನು ಕೊಡಲಿಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ನಿಶ್ಚಯ ಮಾಡಿದ್ದೀವಿ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಹೆಚ್ಚೆಚ್ಚು ಪ್ರಚಾರವಾಗಬೇಕು. ಅವರು ಈ ದೇಶಕ್ಕೆ, ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಲ್ಲ ಜನರಿಗೆ ಗೊತ್ತಾಗಬೇಕು. ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳು ಎಲೆಮರೆ ಕಾಯಾಗಿ ಉಳಿದಿವೆ. ಇವತ್ತು ಅವುಗಳನ್ನು ಸಮರ್ಪಕವಾಗಿ ಜನರಿಗೆ ಗೊತ್ತು ಮಾಡಬೇಕಂತ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ
ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಪಾಳಾರವರು, ನಾವು ಮತ್ತು ನಮ್ಮೆಲ್ಲ ಕೋಣೆಯವರು ಮತ್ತು ಬೇರೆ ಬೇರೆ ನಮ್ಮದೆಲ್ಲ ಟ್ರಸ್ಟಿನ ಸದಸ್ಯರು ಎಲ್ಲರೂ ಸೇರಿಕೊಂಡು ಸಮಾಲೋಚನೆ ಮಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಮಾಧ್ಯಮದ ಮಿತ್ರರು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ತಾವೆಲ್ಲರೂ ಸಹಕಾರ ಮಾಡಿ ಅವತ್ತು 12ನೇ ತಾರೀಕಿನಂದು ಈ ಒಂದು ಕಾರ್ಯಕ್ರಮದ ವರದಿಯನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕಲಬುರಗಿಯ ಸಹಾಯಕ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ DJ ರಾಜಣ್ಣರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಗೋನಾಯಕ್ ಅವರು ಮತ್ತು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ SP ಸುಳ್ಳದ್ರವರು ಮತ್ತು ರಾಜ್ಕುಮಾರ್ ಕೋಟೆ ಅವರು ಮತ್ತು ಸಂಜೀವ್ ಟಿ ಮಾಲೆ ಅವರು, ಗೌರಿ ಪಾಟೀಲ್ ಅವರು ಮುಂತಾದವರು ಸಾನ್ನಿಧ್ಯವನ್ನು, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಚಿಕ್ಕವೀರೇಶ್ವರ ಹಿರಿಯ ಸಂಸ್ಥಾನ ಮಠ ಸರಡಿಗೆಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಮತ್ತು ಬುದ್ಧ ವಿಹಾರದ ಸಂಗಾನದ ಬಂತೇಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಅದಾದ ನಂತರ ಕವಿಗೋಷ್ಠಿಯಲ್ಲಿ ನಮ್ಮ ನಿಕಟಪೂರ್ವ ಜಿಲ್ಲಾ ಕಸಪದ ಅಧ್ಯಕ್ಷರಾಗಿರ್ತಕ್ಕಂಥ ವೀರಭದ್ರ ಸಿಂಪಿಯವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ K ಗಿರಿಮಲ್ಲ ಹಿರಿಯ ಸಾಹಿತಿಗಳು ಕಲಬುರಗಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಉಪಸ್ಥಿತಿಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಬಡಿಗೇರವರು ಮತ್ತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಮೃತ್ಯುಂಜಯ ಪತಂಗೇರವರು ಮತ್ತು ನಮ್ಮ ಹಿರಿಯ ಸಾಹಿತ್ಯ ಸಂಘಟಕರಾಗಿರ್ತಕ್ಕಂಥ ಶಾಬಾದ್ನ ಶ್ರೀ ನಾಗಣ್ಣ ರಾಂಪುರಿಯರವರು, ಇವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ತಾವೆಲ್ಲರೂ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಮಾನತಾ ಸಂಕಲ್ಪ ದಿನವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ, ನಾಳೆ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಪೂರ್ವ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗಿವೆ. ನಾಳೆ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಚಾಂದ್ ಕಿ ರಾತ್ನ ಖರೀದಿಯ ಭರಾಟೆ ಬಲು ಜೋರಾಗಿ ನಡೆದಿದೆ. तेरे दरबार में दिल थाम के वो आता है जिसको तू चाहे है नबी तू बुलाता है तेरे दर पर सर झुकाए मैं भी आया हूँ जिसकी बिगड़ी आए नबी चाहे तू बनाता है भर दो झोली मेरी या मोहम्मद लौट कर मैं न जाऊंगा खाली भर दो झोली मेरी या मोहम्मद लौट कर मैं न जाऊंगा खाली भर दो झोली मेरी या मोहम्मद लौट कर मैं न जाऊंगा खाली भर दो झोली मेरी या मोहम्मद लौट कर मैं न जाऊंगा खाली बंद दीदों में भर डाले आंसू सिल दिए मैंने दर्दों को दिल में बंद दीदों में भर डाले आंसू सिल दिए मैंने दर्दों को दिल में जब तलक तू बना दे न बिगड़ी दर से तेरे न जाए सवाली भर दो झोली मेरी
भर दो झोली मेरी सरकारे मदीना, लौट कर मैं न जाऊंगा खाली। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.